ಇದ್ಯಾಕಿದು ಈ ಪಟ್ಟಿ ವಾಂತಿ ಆಗುತ್ತೆ. ಜಯಂತಿ ಜಯಂತಿ ಏನಾಯ್ತು? ಯಾಕೆ ಈ ಪಾಟಿ ಕೆಮ್ತಾ ಇದೆಯಾ? ಯಾಕ ಕಣೆ ಗೊತ್ತಿಲ್ಲ ಕವಿತಮ್ಮ, ಯಾಕೆ ಬೋಲ್ ವಾಂತಿ ಆಗ್ತೈತೆ, ಯಾಕಂತ ಗೊತ್ತಿಲ್ಲ. ಊಟ ಸೇರ್ತಿಲ್ಲ, ಏನಿಲ್ಲ, ಕೈ ಕಾಲಾಗೆಲ್ಲ ಸುಸ್ತು, ಊಟನೇ ಸೇರಲ್ಲ, ಉಂಡಕ್ಕೆ ವಾಂತಿ ಆಗುತ್ತೆ, ಸುಸ್ತಾದಂಗೆ ಆಗುತ್ತೆ. ಯಾಕನ ವಾಂತಿ ಆಗುತ್ತೆ ಕಣೆ. ಅಯ್ಯೋ ದೇವ್ರಿ, ಯಾವತ್ತೂ ಸೆನಕ್ಕಿಲ್ಲ ಅಂತ ಅಂದಿರೋ ಮಾತೇ ಇಲ್ಲಮ್ಮ ನೀನು. ಅಲ್ಲೇ ಯಾಕಮ್ಮ ತಾಯಿ, ಯಾಕೋ ವಾಂತಿ ಆಗ್ತೈತೆ, ಊಟ ಸೇರಲ್ಲ ಅಂತೀಯ, ಯಾಕಪ್ಪ? ಅಲ್ಲ ಬಿಸ್ಲಲ್ಲ ಸ್ಯಾನೇನಾ, ಅದಕ್ಕೆ ಎಲ್ಲೋ ಹಂಗಾಗಿರ್ಬೇಕಲ್ಲೇ. ಏನೋ ಕಣೆ ಗೊತ್ತಿಲ್ಲ, ಯಾಕೆ ವಾಂತಿ ಆಗ್ತೈತೋ ಏನೋ ಗೊತ್ತಿಲ್ಲ ಕಣೆ. ಆಸ್ಪತ್ರೆಗೆ ಹೋಗಿ ಬರೋಣ ಅನ್ಕಂಡೆ, ಇವಾಗ ಇನ್ನೆಲ್ಲಿ ಬೈನ ಹೋಗ್ತೀನಿ. ಹೋಗಿ ಬರೋಗ ಹೋಗು. ಯಾಕಂದ್ರೆ ಬೋಲ್ ವಾಂತಿ ಆಗ್ತೈತೆ, ನೀರು ಕುಡಿದ್ರೆ ನೀರೇ ವಾಂತಿ ಆಗುತ್ತೆ ಅಂತೀಯ, ಉಂಡ್ರು ವಾಂತಿ ಆಗುತ್ತೆ ಅಂತೀಯ, ಹೋಗಿ ಬರೋಗು. ಯಾಕೆ ಕವಿತಮ್ಮ ಏನಾಯ್ತು? ಜಯಂಟಿಗೆ ವಾಂತಿ ಆಗ್ತೈತಿ, ಯಾಕ ವಾಂತಿ ಮಾಡ್ಕೊಂತ ಐತಿ? ಜೇಕಯ್ಯ ವಾಂತಿ ಮಾಡ್ತಾ ಇದೀಯಾ? ಏನೈತೆ ತಾಯಿ ಅಂತ ಗುಡ್ ನ್ಯೂಸು? ಅಂಥದ್ದೇನಿಲ್ಲ ಲಸ್ಮಕ್ಕ, ಏನು ಬಾಲ್ ಹುಡುಗಾಟ ಮಾಡ್ತೀಯ? ನಾನು ಇವಾಗ ವಾಂತಿ ಮಾಡ್ಕೊಂಡ್ರೆ ಗುಡ್ ನ್ಯೂಸ್ ಏನೇ? ನೀನು ನೋಡಿ ಹಂಗೆ ಕೇಳ್ತೀಯ ಲಸ್ಮಕ್ಕ. ಹೇಳತ್ತ ಯಾತು ಇಲ್ಲ, ಸುಮ್ಮನೆ ಯಾಕೆ ವಾಂತಿ ಆಗುತ್ತೆ, ಪಿತ್ತದಂಗೆ ಆಗೈತೆ ಅದಕ್ಕೆ ವಾಂತಿ ಆಗುತ್ತೆ, ಮತ್ತು ಊಟ ಸೇರಲ್ಲ ಅಂತೀಯ, ಕೈ ಕಾಲೆಲ್ಲ ಸುಸ್ತಾಗುತ್ತೆ ಅಂತೀಯ. ಹಂಗಾರೆ ನಾನು ಯಾತನೂ ಗುಡ್ ನ್ಯೂಸ್ ಇರ್ಬೇಕೇನಪ್ಪ ಅನ್ಕಂಡಮ್ಮ. ಎಲ್ಲರಿಗೂ ಗುಡ್ ನ್ಯೂಸ್ ಕೊಡ್ತೀಯನೋ ಅಂತ ಅನ್ಕಂಡೆ. ಅಲ್ಲ ನೋಡಲ್ಲ ಲಸ್ಮಕ್ಕ, ನೀನು ಹೆಂಗೆ ಕೇಳ್ತೀಯ? ಅಲ್ಲ ಮೊಮ್ಮಕ್ಕಳಾಗ್ಯಾವ ಈ ಕಾಲದಾಗ ನಾನು ಇನ್ನು ಅಂತ ಗುಡ್ ನ್ಯೂಸ್ ಕೊಡಾನೆ? ಗುಡ್ ನ್ಯೂಸ್ ಅಂತೀಯ. ಅಳಸನೆಣ್ಣ ತಿಂದಿದ್ದೆ, ಒಂದೆರಡು ಸಾಳಸನೆಣ್ಣು ಮಾವಿನಕಾಯಿದ್ವು ಉಪ್ಪು ಖಾರ ಹಾಕ್ಕೊಂಡು ತಿಂದಿದ್ದೆ. ಅವಾಗಿಂದಾನು ಯಾಕೆ ವಾಂತಿ ಬೇದಿ. ಅಯ್ಯೋ ಬೇಡ. ಅಯ್ಯೋ ಬೋಲು ವಾಂತಿ ಬೇದಿ ಆಗ್ತೈತಮ್ಮ, ತಡ್ಕಮಕ್ಕಾಗ್ತಿಲ್ಲ ನನಗಂತೂ. ನನಗೆ ಯಪ್ಪ ಜಯಕಾಯಿ ವಾಂತಿ ಮಾಡಿದ್ಲು, ಜಯಂತಿ ವಾಂತಿ ಮಾಡ್ತು ಅಂದ್ಲಲ್ಲ ಇವಳು. ಅಯ್ಯಮ್ಮ ನನಗೇನೂ ಇರ್ಬೇಕೇನಪ್ಪ ಯಾತ ನಮ್ಮಂಗೆ ಅಥವಾಗತ್ತ. ನನ್ಗೆ ಹಂಗೇನೆ ಸಂತೋಷ ಆದಂಗಾತ, ಬಿಡತ್ತ ನಮ್ಮ ಜಯಕಾಯಿ ವಾಂತಿ ಮಾಡಿಳು ಅಂತ. ಅಲ್ಲ ನೀನು ನೋಡೆಲ್ಲ ಮಕ್ಕ ವಾಂತಿ ಮಾಡಿದಟ್ಕೆ ನೀನು ಎಲ್ಲೆಲ್ಗ ಲೆಕ್ಕ ಆಗ್ತೀಯ ಹೇಳತ್ತ. ನಾನು ಹಂಗೆ ಅಂದ್ಕೊಂಡೆ, ಯಾಕೆ ಸುಸ್ತಾಗುತ್ತೆ ಹಂಗೆ ಹಿಂಗೆ ಅಂತಿತ್ತ. ನಾನೆಲ್ಲ ನೋಡಮ್ಮ ದೇವರು ಇಂಥ ಕಾಲದಾಗೆ ನಮ್ಮ ಜಯಂಟಿಗೆ ನೋಡು ಮಕ್ಳಿಲ್ದಾರಿಲ್ಲಪ್ಪ ಅಂತಾರೆ, ನಮ್ಮ ಜಯಂಟಿ ಇವತ್ತು ಎಂಥ ಗುಡ್ ನ್ಯೂಸ್ ಕೊಟ್ಬಿಡ್ತು ಅಂತ ನಾನು ಹಿಂಗೆ ಅಂದ್ಕೊಂಡೆ. ವಾಂತಿ ಮಾಡ್ತಲ್ಲ ನಮ್ಮ ಜಯಂಟಿ, ನನಗೂ ಹಂಗೆ ಭಾಳ ಸಂತೋಷ ಆಯ್ತು. ಏನೋ ಗುಡ್ ನ್ಯೂಸ್ ಅಂದಿದ್ರೆ ಎಲ್ಲರಿಗೂ ಸ್ವೀಟ್ ಕೊಡೋದಲ್ಲೇ. ನೀವು ಹಂಗೆ ಮಾತಾಡ್ತೀಯಲ್ಲ ಮಕ್ಕಳ ಜೊತೆ ಸೇರ್ಕೊಂಡು. ಯಾಂಥದ್ದು ಇಲ್ಲ, ಸುಮ್ಕಿರತ್ತ ನೀನು, ಅದ್ರಾಗೆಲ್ಲ ಸ್ವೀಟು ಪಟ್ಟು ಕೊಡೋ ಅಂಥದ್ದೇನು ಯಾತ್ರದ್ದು ಇಲ್ಲ. ಸುಮ್ಕಿರತ್ತ ನೀವೇನು ಹಂಗೇನೆ. ಯಾತನ ಒಂದು ಈಟು ಸಿಕ್ಕೈತೆ ಅಂದ್ರೆ ಸಾಕು ಕಣಮ್ಮ. ಲುಸ್ಮಕ್ಕಂತೂ ಒಂದು ಈಟು ಯಾತನ ಸಿಕ್ಕೈತೆ ಅಂದರೆ ಸಾಕು, ಹಂಗೆ ಕಾಯ್ತಿರ್ತಾಳೆ ನಗಡ್ಕೊಂಡು ಮಾತಾಡಕ್ಕೆ. ಅಲ್ಲ ಕಣೆ ಜೇಕಾಯಿ, ನೀನು ಹೇಳೋ ರೀತಿ ಹಂಗಿತ್ತು. ಯಾಕೆ ಊಟನೇ ಸೇರಲ್ಲ, ಒಬ್ಳಿಗೆ ಬಂದಂಗೆ ಆಗುತ್ತೆ ಅಂತ, ಅದೆಲ್ಲ ನಮ್ಮ ಬಸ್ ಹೆಂಗಸ್ರು ಸಿಮ್ಟಮ್ಸ್ ಅಮ್ಮ. ನೀನು ಆ ಸಿಮ್ಟಮ್ಸ್ ಎಲ್ಲ ಹೇಳ್ದಲ್ಲ, ವಾಂತಿ ಆಗುತ್ತೆ ಹಿಂಗೆ ಅಂತ, ಅದಕ್ಕೆ ನಾನೆಲ್ಲನ ಅದೇ ಥರ ಇರಬೇಕೇನೋ ಅಂತ ನಾನು ಅಂದ್ಕಣ್ಣಮ್ಮ. ಆದರೆ ನೀನು ನೋಡಿದ್ರೆ ಇಲ್ಲ ಯಾತ್ರದ್ದು ಇಲ್ಲ ಅಂತೀಯ. ಏನೋ ಮುಚ್ಚಿಕ್ಕೋ, ಗೊತ್ತಾಗುತ್ತೆ ಜಯಕಯ್ಯ. ನೀನು ಮುಚ್ಚಿಕ್ಕಿರು, ಆಮೇಲೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಮುಂದಕ್ಕೆ ಬಂದಮೇಲೆ. ನಾನೇ ಸ್ವೀಟ್ ಕೊಡ್ತಿದ್ದಮ್ಮ, ನಮ್ಮ ಜಯಂಟಿ ಏನೋ ಗುಡ್ ನ್ಯೂಸ್ ಕೊಟ್ಟಿದ್ರೆ ನಾನೇ ಸ್ವೀಟ್ ಕೊಟ್ಬಿಡ್ತಿದ್ದೆ ಕಾಣೆ. ನಾನೇ ತರಿಸ್ತಿದ್ದೆ, ನಾನೇ ಒಂದು 100 ರೂಪಾಯಿದೊಂದ ಸ್ವೀಟ್ ಬಾಕ್ಸ್ ತರಿಸ್ಬಿಡ್ತಿದ್ದೆ. 500 ರೂಪಾಯಿದೇ ಆಗಲಿ ಸ್ವೀಟ್ ತರಿಸ್ಬಿಡ್ತಿದ್ದೆ. ಹೆಂಗತ್ತ ನಾನು ಯಾಕತ್ತ ನಮ್ಮ ಜಯಕಯ್ಯ ವಾಂತಿ ಮಾಡ್ತಾಳೆ ಅಂತ ನಾನು ಹಿಂಗೆ ಅಂದ್ಕೊಂಡೆ. ಯಾಕಿಲ್ಲ ಕಣೆ ಲಸ್ಮಕ್ಕ, ಹಳಸಿನೆಣ್ಣು ಒಂದಿಷ್ಟು ಸ್ಯಾನೆ ತಿಂದಿದ್ದೆ, ಮಾವಿನ ಹಣ್ಣು ಅಂತವೆಲ್ಲ ತಿಂದಿದ್ನಲ್ಲ, ಅದಕ್ಕೆ ವಾಂತಿ ಆಗೋದಷ್ಟೇ. ಯಾಕೆ ಲಸ್ಮಕ್ಕ ಯಾಕ ಮಾತಾಡ್ತಾ ಇದ್ರೆ ಜಯಮ್ಮನ್ ಕುಂಡ್ರಿಸ್ಕೊಂಡು ಯಾಕೆ ಜಯಮ್ಮ ಸೆನಕ್ಕಿಲ್ಲ ಬ್ಯಾಂಕ್ ಕುಕ್ಕಂಡವಳೆ? ನಮ್ಮ ಜಯಕಯ್ಯ ಯಾಕ ವಾಂತಿ ಮಾಡ್ತಾ ಇದ್ದಾಳೆ? ಯಾಕನ ವಾಂತಿ ಆಗ್ತೈತಂತಿ. ನಾನು ಅದಕ್ಕೇನೇನು ಗುಡ್ ನ್ಯೂಸ್ ಇರ್ಬೋದೇನೆ ಅಂದೇ, ಇಲ್ಲ ಎಂಥದ್ದು ಇಲ್ಲ ಅಂತಾಳೆ. ಜಯಮ್ಮ ವಾಂತಿ ಮಾಡಿಳೇನು? ನೋಡಿ ಹೆಂಗ್ ಮಾತಾಡ್ತಾರೆ. ಲಸ್ಮಕ್ಕ ಒಂದು ಈಟ್ ಸಿಕ್ಕಿರ್ ಸಾಕಣೆ. ಪಾಪ ಅವಳಿಗೆ ಯಾಕ ಪಿತ್ತಕ್ಕೆ ಬಿಸಿಲಿಗೆ ಹೊತ್ಕೊ ವಾಂತಿ ಆಗುತ್ತೆ. ಯಾಕನ ಗುಡ್ ನ್ಯೂಸ್ ಅಂತಾಳೆ ನೋಡಮ್ಮ. ಬೋಲಿ ಲಸ್ಮಕ್ಕ ಸಲಾಟ ಆಡ್ತಾಳೆ ಕಣೆ. ನಿಂಗಜ್ಜಿ ನನಗೆ ಯಾಕೆ ಅಳಸನೇನು ಮಾವಿನ ಹಣ್ಣು ತಿಂದು ವಾಂತಿ ಬೇದಿ ಆಗ್ತೈತೆ, ಅದಕ್ಕೆ ನಾನು ನೋಡಿದ್ರೆ ಒಬ್ಳಿಸ್ತಾ ಇದ್ದೀನಿ, ಜಯಕಯ್ಯ ಗುಡ್ ನ್ಯೂಸೇ ಅಂತ ಕೇಳಕ್ಕೆ ಬಂದವಳೆ. ಏನೋ ಬಿಡತ್, ನಾನು ತಮಾಷೆ ಕೇಳ್ದೆ. ನನಗೆ ನೀನು ಹಂಗೆ ಅಂದಲ್ಲ, ಅದಕ್ಕೇನೋ ನಂಗೆ ಇರ್ಬೇಕೇನೋ ಅಂತ ನಾನು ಹಂಗೆ ಅಂದ್ಕೊಂಡೆ. ಹೆಂಗನಾಗಲಿ ಜಯಕಯ್ಯ ಟೆಸ್ಟ್ ಮಾಡ್ತೀನಿ ನೀನು. ಹೆಂಗನಾಗಲಿ ಟೆಸ್ಟ್ ಮಾಡಿಸು ಜಯಮ್ಮ. ಆಮೇಲೆ ಹಾಕ್ಬೇಕು. ನೀನು ನೋಡಿ ನಾನು ಹಂಗೆ ಅನ್ಕೊಂಬ ಜಯಮ್ಮ ಹೊಟ್ಟೆಲ್ಲ ದುಂಡು ಕಮ್ಮುತ್ತೆ, ಎಂಥ ಸೆನಕೈದಾಳೆ ಇವಾಗ ಬಸ್ರಿಂಗ್ಸು ಕಣಂಗೆ ಕಂತಾಳೆ ಅಂತ ನಾನು ಹಂಗೆ ಅಂತೀನಿ. ಹೆಂಗನಾಗಲಿ ಟೆಸ್ಟ್ ಮಾಡಿಸೆ ತಾಯಿ. ಇಲ್ಲಿ ಹೇಳತ್ತ ನೀವೇನಂಗೆ ಇಂಥ ಕಾಲದಾಗಿ ಮೊಮ್ಮಕ್ಕಳಾಗಿರೋ ಕಾಲದಾಗ ಏನಂಗೆ ಅಳ್ತಾಗ ಏನು ಬೋಲ್ ತಮಾಷೆ ಮಾಡ್ತೀರಿ ಕಣೆ.
ಇಲ್ಲ ನಿಂಗಜ್ಜಯ್, ನನಗೂ ಹಂಗೆ ಅನ್ನಿಸ್ತೈತಿ. ಮಕ ಎಲ್ಲ ನೋಡಿದ್ರೆ ಒಂಥರ ದುಂಡುಗಾಗೈತೆ, ಹೊಟ್ಟೆಲ್ಲ ದುಂಡು ಕಾಮುತ್ತೆ. ನಿಜ ಒಂಥರ ಹಂಗೆ ಕಾಮ್ತೈತಿ. ಯಾಕನಾಗ್ಲಿ ಟೆಸ್ಟ್ ಮಾಡ್ತೀಯ ಆಂಟಿ, ಆಮೇಲೆ ಹಾಕ್ಬೇಕು. ಟೆಸ್ಟ್ ಮಾಡಿಸು, ಏನಾನ ಗುಡ್ ನ್ಯೂಸ್ ಇದ್ರು ಇದ್ದಾತೋ. ಇವ್ರಂತೂ ಯಾತೆತ್ತ ಹೇಳ್ತಾರಮ್ಮ. ತಡೀರಿ ಟೆಸ್ಟ್ ಮಾಡಿಸ್ತೀನಿ ನೋಡೋಣ ಅದೇಲಿ. ಅವಳಿಗೂ ನಿಂಗಜ್ಜಿ ಒಂದಿಟ್ಟು ಅವಳಿಗೂ ಡೌಟ್ ಐತೆ ಜೇಕಾಯಿಗೆ. ನಾನು ಅದಕ್ಕೆ ಅವಳಿದ್ದು ಮೊನ್ನೆ ನಂಗೆ ಅಂದ್ಕೊಂಡೆ, ಯಾಕೆ ಸಣ್ಣ ಸಣ್ಣ ಎಲ್ಲಾನ ದೊಡ್ಡ ಕಾಮುತ್ತೆ ಜೇಕಾಯಿಂದು ಅಂತ ನಾನು ಹಂಗೆ ಅಂದ್ಕೊಂಡೆ. ಏನಾದರೂ ಗುಡ್ ನ್ಯೂಸ್ ಏನಾದರೂ ಇರ್ಬೇಕೇನ ಅಂತ. ನಾನು ಬಿಡತ್ತ ಅಂತ ನಾನು ಸುಮ್ಕಾದೆ. ಏನಾಗಲ್ಲ ಜೇಕಯ್ಯ, ಅದಕ್ಕೆಲ್ಲ ಏನು ನಾಸ್ತಿಕ್ಕೆ ಬೇಡ, ನೀನು ಟೆಸ್ಟ್ ಮಾಡಿಸು ನೋಡೋಣ ಅದೇಲೆ ಏನಾನ ಗುಡ್ ನ್ಯೂಸ್ ಏನಾನ ಐತೇನ ನೋಡೋಣ. ಯಾರನ್ನ ನೋಗ್ತಾರೆ ಕಣಿ ಲಸ್ಮಕ್ಕ, ಇವ್ರು ಮನ ಮರ್ಯಾದಿಲ್ದ ಲಸ್ಮಕ್ಕ ಹೆಂಗೆ ಮಾತಾಡ್ತಾಳೆ ಅಂತೇಳಿ ಯಾರನ್ನ ನೋಗ್ತಾರೆ. ಹಂಗೆ ಮಾತಾಡಬಾರ್ದು ಕಣಿ, ಸುಮ್ಕಿರಿ. ಅದ್ಯಾಕೆ ಹಂಗೆ ಮಾತಾಡ್ತೀಯಾ? ನಿಂಗಜ್ಜಿ ನಾವು ಹೆಂಗಸ್ರು ಮಾತಾಡ್ಕೊಂಬದ್ ಗಂಡಸು ಕೂಟ ಯಾರನ್ನ ಹೇಳಕ್ಕೆ ಹೋಗ್ತಾರೆ. ನಾವು ಹೆಂಗಸ್ರಾಗಕ್ಕೆ ಮಾತಾಡ್ತಿರೋ ಜಕ ಹೆಂಗನಾಗ್ಲಿ ವಾಂತಿ ಬೇರೆ ಆಗುತ್ತೆ, ಊಟ ಬೇರೆ ಸೇರಲ್ಲ ಅಂತೀಯ, ಒಂದು ದುಂಡು ಕಾಣ್ತೀಯ, ಒಟ್ಟು ಬೇರೆ ಒಂದಿಟ್ಟು ಕಾಣ್ತೈತೆ ಯಾಕನ ಅದಕ್ಕೆ ಹಂಗನಾಗ್ಲಿ ಟೆಸ್ಟ್ ಮಾಡಿಸ್ತಾಯಿ ಅಂತ ನಾನು ಹೇಳ್ತಿರೋದು. ಅವಳಿಗೊಂಥರ ಸಿಮ್ಟಮ್ಸು ಕಾಣಿಸ್ತೈತೆ, ಸಿಮ್ಟಮ್ಸ್ ಅಂತಾರಲ್ಲ ಅದು ಕಾಣಿಸ್ತೈತೆ. ಅದಕ್ಕಾಗಿ ನಾನು ಹೇಳೋದು ಟೆಸ್ಟ್ ಮಾಡಿಸ್ತಾಯಿ ಹಂಗನಾಗ್ಲಿ ಅಂತ. ಆಮೇಲೆ ಆಗಿದ್ರೆ ಎಲ್ತಾಯಿ ಆಮೇಲೆ ಅದಕ್ಕೆ ಅಯ್ಯೋ ಒಬ್ಬೊಬ್ಬರಿಗೆ ವಯಸ್ಸಾದ್ಮೇಲೂ ಆಗ್ತಾವಂತೆ. ನೀನು ಹಂಗನ್ ಬೇಡ ನಿಂಗಜ್ಜಯ್. ವಯಸ್ಸಾದ್ಮೇಲೂ ಆಗ್ತವೆ ಅಂತ ಹೇಳುತ್ತಾರೆ. ಇವಾಗ ಮೊದಲೇ ನಮ್ಮ ಸಿನಿಮಾ ಬೇರೆ ಬಂದೈತಲ್ಲ, ಜೊತೆಗೆ ಇದಾರಲ್ಲ ಗಂಡ ಹೆಂಡತಿ, ಏನನ್ನ ಆಗಿದ್ರು ಆಗಿರ್ಬೋದೇನೋ ಅಂತ ನಾನು ಲಸ್ಮಕ್ಕ ಕರೆಕ್ಟಾಗಿ ಹೇಳಿದೆ. ನಾನು ಹಂಗೆ ಅಂದ್ಕಂಡು. ಅಯ್ಯಪ್ಪ ಇವ್ರಂತೂ ಕಣಮ್ಮ ತಾಯಿ, ಅಜಯಮ್ಮನಂತೂ ಒಂದು ಮಾತಾಡಿಸ್ತಾರೆ ಏನು ಬೇಡ. ಅಲ್ಲಿ ಈ ಮೊಮ್ಮಕ್ಳಾಗ್ಯಾವ ಕಣೆ, ಯಾರನ್ನ ಏನು ಅಂತಾರೆ ಮೊಮ್ಮಕ್ಳು. ಮಗನ ಮದುವೆ ಮಾಡಿ ಮೊಮ್ಮಕ್ಳಾಗ್ಯಾವೆ. ಮೊಮ್ಮಕ್ಳಾದ್ಮೇಲೆ ಇವಾಗ ಅಲ್ಲೇನೆ ಇನ್ನಂಥದ್ದು ಹೇಳಿ ಲಸ್ಮಕ್ಕ. ನೀನಂತೂ ನಂಗೆ ಮಾತಾಡಬಾರ್ದು ಲಸ್ಮಕ್ಕ. ಯಾರನ್ನ ಈಗ ನಮ್ಮಂತಾರಾದ್ರೆ ಬಿಡತ್ತ ಅಂತೀವಿ, ಯಾರನ್ನ ಸೆಲಿ ಏನು ಅನ್ಕಮ್ಮನ ಕೇಳಿಸ್ಕೊಂಡ್ರಿ ಇವಳೇನು ಲಸ್ಮಕ್ಕ ಹಿಂಗೆ ಮಾತಾಡ್ತಾಳೆ ಅಂಬಲ್ವಿ. ಅಯ್ಯೋ ನಾವೇನು ಯಾರ್ತಾಗೂ ಹೇಳಕ್ಕೆ ಹೋಗಲ್ಲ ಹೇಳು. ನಾವು ಮಾತಾಡೋದು ನಾ ಜೇಕಾಯಿಗೆ ಹೇಳ್ತಿದ್ದು. ಹೆಂಗನಾಗ್ಲಿ ಟೆಸ್ಟ್ ಮಾಡೋಣ ಅಂತ. ನೀನೇ ಕೈತಮ್ಮ ಟೆಸ್ಟ್ ಮಾಡ್ಸಾನೆ ನಮ್ಮ ಜೇಕಾಯಿಗೆ. ಹೆಂಗನಾಗ್ಲಿ ವಾಂತಿ ಬೇರೆ ಆಗುತ್ತೆ ಅಂತಾಳೆ, ಒಟ್ಟುನು ಹೆಂಗೆ ಒಟ್ಟು ಎಡವಟ್ಟು ಆಗೈತೆ ಅಂತಾಳೆ, ಒಟ್ಟು ಅದಕ್ಕೆ ಅಂತ ಟೆಸ್ಟ್ ಮಾಡ್ಸಾನೆ. ಯಪ್ಪ ನಮ್ಮ ಜಯಂತಿನ ಪ್ರೆಗ್ನೆಂಟ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿ ನೋಡ್ಕೋಬೋದು, ಸೀಮಂತ ಮಾಡ್ಬೋದು. ನಮ್ಮ ಕೆರೆಗಳರೆಲ್ಲ ಇಲ್ಲೇ ಟ್ಯಾಂಕಿಂತಾಗೇನೆ ಸೀಮಂತ ಮಾಡ್ಬೋದು. ಅಲ್ಲೇ ಟ್ಯಾಂಕ್ ಅಂದರೆ ಬೋಲಿ ಇಷ್ಟ ಅಲ್ಲ ನಮ್ಮ ಜಯಮಂಟಿಗೆ, ಅದಕ್ಕೆ ಟ್ಯಾಂಕಿಂತಾಗೆ ಸೀಮಂತ ಮಾಡ್ಬೋದು. ಇಲ್ಲೆಲ್ಲ ಪೆಂಡಲ್ ಹಾಕಿ ನೀರಿನ ವ್ಯವಸ್ಥೆ ಇಲ್ಲೇ ಇರುತ್ತೆ, ಸೀಮಂತ ಮಾಡ್ಬೋದು. ಬೋಲ್ ಚೆನ್ನಾಗಿರುತ್ತೆ ಅಲ್ಲೇನು ಲಸ್ಮಕ್ಕಯ್ಯ. ನಾನೇ ಸೀಮಂತ ಮಾಡ್ತೀನಿ ನಮ್ಮ ಜಯಕಾಯಿಗೆ. ಏನಾನ ಗುಡ್ ನ್ಯೂಸ್ ಆಗಿಬಿಟ್ರೆ ನಾನೇ ಸೀಮಂತ ಮಾಡ್ತೀನಿ, ನಾನೇ ಬಾಣತನ ಮಾಡ್ತೀನಿ, ನಾನೇ ನೋಡ್ಕೊಂತೀನಿ, ನಾವೆಲ್ಲ ನೋಡ್ಕೊಂತೀವಮ್ಮ. ಹೆಂಗ ಆದ್ರೆ ಸಾಕಾಯ್ತತ್ ನನಗೆ. ನಾನು ಹೆಂಗಾತ ಬಿಡತ್ತ ಆದ್ರೆ ಆಗುತ್ತೆ ಜೇಕಾಯ. ಆದ್ರತ್ತ ತೋಲಸ್ಮಕ್ಕ ಯಾತು ಇಲ್ಲ ಸುಮ್ಕಿರತ್ತ. ನೀವೇನಂಗೆ ಸುಮ್ಮನೆ ಅಂತಾಗತ್ತ. ನನಗೆ ಅಳಸ್ನೇನು ಮಾನೇನು ತಿಂದ್ರೆ ಅದಕ್ಕೆ ವಾಂತಿ ಬೇದಿ ಆಗುತ್ತೆ ಅಂತ ಹೇಳಿರಿ ನೀವು ಯಾತ್ರದ ಮಾತಾಡ್ತೀರಮ್ಮ. ಹೋಗತ್ತ ನಿಮ್ಸಾಗ ಯಾತನ ಹೇಳೋದಲ್ಲ, ಯಾತನ ಮಾತಾಡೋದಲ್ಲ. ನಾನು ಒಳಗೊಟ್ಟು ಕಕ್ಕೊಂಡ್ರೆ ವಾಸನೆ ಬರ್ತೈತೆ ಅಂತೇಳಿ ಹೊರಕ್ಕೆ ಬಂದು ಅದಕ್ಕೆ ಇಲ್ಲಿ ಟ್ಯಾಂಕಿನ ತಗಿಲ್ ನೀರು ಬಿಟ್ಟರು ಹೋಗುತ್ತೆ ಅಂತ ಇಲ್ಲಿ ಕಕ್ಕೊಂತಿದ್ದೆ. ಅದಕ್ಕೇನೆ ಏನೋ ವಾಂತಿ ಮಾಡ್ಕೊಂತೀರ, ಅದಕ್ಕೆ ಜಯಂಟಿ ವಾಂತಿ ಮಾಡ್ತಾ ಇದೆಯಾ, ಜಯಂಟಿ ವಾಂತಿ ಮಾಡ್ತಾ ಇದೆಯಾ ಅಂತ ಬಂದಿದ್ದೀರ. ಈ ಬಿಸಿಲಿಗೆ ಹೆಂಗೇನೆ ಬಿಸಿಲು ಓದೋಗದಕ್ಕೂ ಹತ್ಕೊನು ಮನುಷ್ಯರಿಗೆ ಕಾಯಿಲೆ ಒಂದಿಟ್ಟು ಆತ. ನಾವು ಅಳಸ್ನೇನು ಸೀಗದೇವೆ ಅಂತ ಒಂದು ಬೂಡೆ ಇತ್ತ ನಮ್ಮ ಮನೆಯಾಗೆ ಕೊಯ್ದಿದ್ರು, ಚಂದಾಗಿ ತಿಂದ್ಬಿಟ್ಟೆ, ಅದಕ್ಕೇನೆ ವಾಂತಿ ಬೇದಿ ಆಗ್ತಾಯಿತ್ತು ಅಷ್ಟೇನೆ. ತಿಂದಿದ್ದೆ ಸೆನಕದ ಅಳಸಿನಕಾಳೆ ಅಂತ. ಅದು ಬಿಸಿಲಿಗೆ ಹೊತ್ಕು ನಾವು ಎತ್ತಾಕ್ಬಿಡ್ದು. ಮಣ್ಣೊಟ್ಟನು ಅದು ಇದು ಉಂಡೆ ಅದು ಇದು ತಿನ್ನಲ್ಲ, ಅದಕ್ಕೆ ಓಟು ಹಿಂಗೆ ಎಡವಟ್ಟು ಆಯ್ತು. ಮೊನ್ನೆ ಬೇರೆ ಅಲ್ಲಿ ಯಾವುದೋ ಒಂದು ಮದುವೆ ಇತ್ತು, ಅಲ್ಲಿ ಒಬ್ಬಟ್ಟು ಸೆನಕ್ ಮಾಡಿದ್ರು ಅಂತ 2-3 ಒಬ್ಬಟ್ಟು ಅಕ್ಷಣ ಬೇರೆ ತಿಂದೆ. ಅದಕ್ಕೆ ಅದು ಎತ್ತಾಕ್ಬಿಟ್ಟೈತಿ. ಅದಕ್ಕೆ ಹಿಂಗೆ ಆಗ್ತಿರೋದು. ನೀವು ಯಾತ ತಿಳ್ಕೊಂತೀರಮ್ಮ ತಾಯಿ. ಅಲ್ಲ ಹೆಂಗಾಗಲಿ ಒಂದು ತಡಿ ಟೆಸ್ಟ್ ಮಾಡ್ಸಾನಿ ಅಂತ ಹೋಗತ್ತ. ನೀನು ಸುಮ್ಮನೆ ತಮಾಷೆ, ನಾವು ನಮ್ಮ ಜಯಮಂಟಿ ಇದ್ದಾಗೆ ಹಂಗೆ ಮಾತಾಡ್ತೀವಿ. ಸುಮ್ಮನೆ ತಮಾಷೆಗಾಗಿನ ಹಿಂಗೆ ಮಾತಾಡ್ತಾ ಇರೋದಷ್ಟೇ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಜಯಮಂಟಿ ಅಂತಿಂತು ವಾಂತಿ ಮಾಡಿಬಿಡ್ತು. ನಾವು ಅದಕ್ಕೇನಾದರೂ ಗುಡ್ ನ್ಯೂಸ್ ಇರ್ಬೋದಾ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ, ನೆನನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.